ನಿರ್ವಾಹಕ ಬೆಳಗಾವಿಯಲ್ಲಿ ಏನು ಬಸ್ ನಿರ್ವಾಹಕನ ಮೇಲೆ ಕನ್ನಡ ಮಾತನಾಡಿದ್ದಕ್ಕೆ ಮಸಿ ಬಳಿಯಲಾಗಿತ್ತು. ಆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಪ್ರಾಪ್ತ ಬಾಲಕಿಯಿಂದ ಈ ನಿರ್ವಾಹಕನ ಮೇಲೆ ಪೋಕ್ಸೋ ಕೇಸ್ ದಾಖಲಿಸಿದ್ದಾರೆ ಪುಂಡರು ಅನ್ನುವಂಥದ್ದನ್ನ ಆ ನಿರ್ವಾಹಕನೇ ಪಾಪ ಹತ್ಕೊಂಡು ಹೇಳ್ತಾ ಇದ್ದಾರೆ. ಮಾರಿಹಾಳ ಬಳಿ, ಬೆಳಗಾವಿಯ ಮಾರಿಹಾಳ ಬಳಿ ನಿನ್ನೆ ನಡೆದಿದ್ದಂತಹ ಹಲ್ಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕಂಡಕ್ಟರ್ ಮೇಲೆ ಮರಾಠ ಪುಂಡರೇನು ಹಲ್ಲೆಗೈದಿದ್ರು. ಇದೀಗ ಹೊಸ ವರಸೆ ಏನಪ್ಪಾ ಅಂತಂದ್ರೆ ಪೋಕ್ಸೋ ಕೇಸ್ ದಾಖಲು ಮಾಡಿದ್ದಾರೆ ಅಪ್ರಾಪ್ತ ಬಾಲಕಿಯಿಂದ. ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಮೈಲಾರಿ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಯಾಕೆ ಪೋಕ್ಸೋ ಕೇಸ್ ದಾಖಲಾಯಿತು? ಕನ್ನಡ ಮಾತಾಡಿ ಹೊಡೆದು ಆ ನಂತರ ಇದನ್ನ ಪೋಕ್ಸೋ ಕೇಸ್ಗೆ ತಿರುಗಿಸಲಾಯ್ತಾ, ಅಥವಾ ಮೊದಲ ಈ ತರ ಒಂದು ಘಟನೆ ಜರುಗಿದ್ದನ್ನ ಈ ಪ್ರಕರಣಕ್ಕೆ ಬಳಕೆ ಮಾಡಿಕೊಳ್ಳಲಾಯ್ತಾ? ಆಕ್ಚುಲಿ ಏನ್ ನಡೆದಿದೆ ಮೈಲಾರಿ? ಖಂಡಿತ ಶ್ರೀಲಕ್ಷ್ಮಿ, ಕಂಡಕ್ಟರ್ ಮೇಲೆ ಏನು ಹಲ್ಲೆ ಪ್ರಕರಣ ಆಗಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮಾರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈಗ ಪ್ರತಿ ದೂರನ್ನು ಕೂಡ ನೀಡಿರುವಂಥದ್ದು. ಅಪ್ರಾಪ್ತ ಬಾಲಕಿಯಿಂದ ಪೋಕ್ಸೋ ಕೇಸನ್ನು ಕೂಡ ಈಗ ಮಾರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ದೂರು ದಾಖಲು ಮಾಡಿಕೊಂಡಿದೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದರೆ, ಇಲ್ಲಿ ಮರಾಠಿಗರ ಹಿತಾಸಕ್ತಿಯನ್ನು ಎಷ್ಟು ಗಟ್ಟಿಮುಟ್ಟಾಗಿ ಇವರು ಕಾಪಾಡ್ತಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು. ಮರಾಠಿಗರ ಹಿತಾಸಕ್ತಿ ಮಾತ್ರ ಇವರಿಗೆ ಬೇಕು, ಜೊತೆಗೆ ಇಲ್ಲಿ ಕನ್ನಡಿಗರ ಹಿತಾಸಕ್ತಿ ಯಾರಿಗೂ ಬೇಡ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಕೂಡ ಆಗುತ್ತೆ. ನಿನ್ನೆ ಏನು ಮಹದೇವಪ್ಪ ಹುಕ್ಕೇರಿ ಏನಿದ್ದಾರೆ, ಆತನ ಮೇಲೆ ಮರಾಠಿ ನನಗೆ ಬರೋದಿಲ್ಲ, ಕನ್ನಡ ಮಾತಾಡಿ ಅನ್ನೋದಕ್ಕೆ ಏನು ಆತನ ಮೇಲೆ ಸುಮಾರು ಜನ ಕೂಡ ಹಲ್ಲೆಯನ್ನು ಮಾಡಿದ್ರು. ಆ ಹಲ್ಲೆಗೆ ಸಂಬಂಧಿಸಿದಂತೆ ಈಗಾಗಲೇ ಸುಮಾರು ಅಪ್ರಾಪ್ತ ಬಾಲಕ ಸೇರಿ ಅಷ್ಟು 4 ಜನ ಆರೋಪಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಹಿಂದಿಲ್ಗ ಜೈಲಿಗೆ ಅಟ್ಟಿದ್ದಾರೆ. ಆದರೆ ಇವತ್ತು ಈಗ ಏಕಾಏಕಿ ಏನು ಮಹದೇವಪ್ಪ ಪ್ರಕಾಶ್ ಹುಕ್ಕೇರಿ ಮೇಲೆ ಆತ ಏನೂ ಮಾಡಿಲ್ಲ, ಅಂದರೆ ಬಸ್ನಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಪ್ರಾಪ್ತ ಬಾಲಿಕೆಯನ್ನು ಮುಂದಿಟ್ಟುಕೊಂಡು ಈಗ ಪೋಕ್ಸೋ ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ. ಈಗಷ್ಟೇ ಕೂಡ ಈ ಮಾಹಿತಿ ಕೂಡ ಹೊರಬಿದ್ದಿರುವಂಥದ್ದು. ಮತ್ತು ಇಲ್ಲಿ ಏನು ಮೇಲಾಧಿಕಾರಿಗಳ ಗಮನಕ್ಕೆ ತರದೆ ಏನು ಅಲ್ಲಿಯ ಸ್ಥಳೀಯ CPI ಅವರು ಇದನ್ನು FIR ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಇದಕ್ಕೆ ಸ್ವತಃ ಕಮಿಷನರ್ ಅವರೇ ಕೂಡ ಈಗ ಪ್ರತಿಕ್ರಿಯೆಯನ್ನು ಕೊಡಬೇಕು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಏನಾಗ್ತಿದೆ, ಬೆಳಗಾವಿ ಗಡಿಯಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲಿರುವಂಥ ರಾಜಕಾರಣಿಗಳು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕು. ಮತ್ತು ಇಲ್ಲಿ ಮರಾಠಿ ಪುಂಡರಿಯ ಹಾವಳಿ ಎಷ್ಟಿದೆ ಅನ್ನೋದನ್ನು ಈ ಪ್ರಕರಣದಿಂದ ಕೂಡ ಗಮನಿಸಬೇಕಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಬಸ್ ನಿರ್ವಾಹಕ ಬೆಳಗಾವಿಯಲ್ಲಿ ಏನು ಬಸ್ ನಿರ್ವಾಹಕನ ಮೇಲೆ ಕನ್ನಡ ಮಾತನಾಡಿದ್ದಕ್ಕೆ ಮಸಿ ಬಳಿಯಲಾಗಿತ್ತು. ಆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಪ್ರಾಪ್ತ ಬಾಲಕಿಯಿಂದ ಈ ನಿರ್ವಾಹಕನ ಮೇಲೆ ಪೋಕ್ಸೋ ಕೇಸ್ ದಾಖಲಿಸಿದ್ದಾರೆ ಪುಂಡರು ಅನ್ನುವಂಥದ್ದನ್ನ ಆ ನಿರ್ವಾಹಕನೇ ಪಾಪ ಹತ್ಕೊಂಡು ಹೇಳ್ತಾ ಇದ್ದಾರೆ. ಮಾರಿಹಾಳ ಬಳಿ, ಬೆಳಗಾವಿಯ ಮಾರಿಹಾಳ ಬಳಿ ನಿನ್ನೆ ನಡೆದಿದ್ದಂತಹ ಹಲ್ಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕಂಡಕ್ಟರ್ ಮೇಲೆ ಮರಾಠ ಪುಂಡರೇನು ಹಲ್ಲೆಗೈದಿದ್ರು. ಇದೀಗ ಹೊಸ ವರಸೆ ಏನಪ್ಪಾ ಅಂತಂದ್ರೆ ಪೋಕ್ಸೋ ಕೇಸ್ ದಾಖಲು ಮಾಡಿದ್ದಾರೆ ಅಪ್ರಾಪ್ತ ಬಾಲಕಿಯಿಂದ. ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಮೈಲಾರಿ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಯಾಕೆ ಪೋಕ್ಸೋ ಕೇಸ್ ದಾಖಲಾಯಿತು? ಕನ್ನಡ ಮಾತಾಡಿ ಹೊಡೆದು ಆ ನಂತರ ಇದನ್ನ ಪೋಕ್ಸೋ ಕೇಸ್ಗೆ ತಿರುಗಿಸಲಾಯ್ತಾ, ಅಥವಾ ಮೊದಲ ಈ ತರ ಒಂದು ಘಟನೆ ಜರುಗಿದ್ದನ್ನ ಈ ಪ್ರಕರಣಕ್ಕೆ ಬಳಕೆ ಮಾಡಿಕೊಳ್ಳಲಾಯ್ತಾ? ಆಕ್ಚುಲಿ ಏನ್ ನಡೆದಿದೆ ಮೈಲಾರಿ? ಖಂಡಿತ ಶ್ರೀಲಕ್ಷ್ಮಿ, ಕಂಡಕ್ಟರ್ ಮೇಲೆ ಏನು ಹಲ್ಲೆ ಪ್ರಕರಣ ಆಗಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮಾರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈಗ ಪ್ರತಿ ದೂರನ್ನು ಕೂಡ ನೀಡಿರುವಂಥದ್ದು. ಅಪ್ರಾಪ್ತ ಬಾಲಕಿಯಿಂದ ಪೋಕ್ಸೋ ಕೇಸನ್ನು ಕೂಡ ಈಗ ಮಾರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ದೂರು ದಾಖಲು ಮಾಡಿಕೊಂಡಿದೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದರೆ, ಇಲ್ಲಿ ಮರಾಠಿಗರ ಹಿತಾಸಕ್ತಿಯನ್ನು ಎಷ್ಟು ಗಟ್ಟಿಮುಟ್ಟಾಗಿ ಇವರು ಕಾಪಾಡ್ತಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು. ಮರಾಠಿಗರ ಹಿತಾಸಕ್ತಿ ಮಾತ್ರ ಇವರಿಗೆ ಬೇಕು, ಜೊತೆಗೆ ಇಲ್ಲಿ ಕನ್ನಡಿಗರ ಹಿತಾಸಕ್ತಿ ಯಾರಿಗೂ ಬೇಡ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಕೂಡ ಆಗುತ್ತೆ. ನಿನ್ನೆ ಏನು ಮಹದೇವಪ್ಪ ಹುಕ್ಕೇರಿ ಏನಿದ್ದಾರೆ, ಆತನ ಮೇಲೆ ಮರಾಠಿ ನನಗೆ ಬರೋದಿಲ್ಲ, ಕನ್ನಡ ಮಾತಾಡಿ ಅನ್ನೋದಕ್ಕೆ ಏನು ಆತನ ಮೇಲೆ ಸುಮಾರು ಜನ ಕೂಡ ಹಲ್ಲೆಯನ್ನು ಮಾಡಿದ್ರು. ಆ ಹಲ್ಲೆಗೆ ಸಂಬಂಧಿಸಿದಂತೆ ಈಗಾಗಲೇ ಸುಮಾರು ಅಪ್ರಾಪ್ತ ಬಾಲಕ ಸೇರಿ ಅಷ್ಟು 4 ಜನ ಆರೋಪಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಹಿಂದಿಲ್ಗ ಜೈಲಿಗೆ ಅಟ್ಟಿದ್ದಾರೆ. ಆದರೆ ಇವತ್ತು ಈಗ ಏಕಾಏಕಿ ಏನು ಮಹದೇವಪ್ಪ ಪ್ರಕಾಶ್ ಹುಕ್ಕೇರಿ ಮೇಲೆ ಆತ ಏನೂ ಮಾಡಿಲ್ಲ, ಅಂದರೆ ಬಸ್ನಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಪ್ರಾಪ್ತ ಬಾಲಿಕೆಯನ್ನು ಮುಂದಿಟ್ಟುಕೊಂಡು ಈಗ ಪೋಕ್ಸೋ ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ. ಈಗಷ್ಟೇ ಕೂಡ ಈ ಮಾಹಿತಿ ಕೂಡ ಹೊರಬಿದ್ದಿರುವಂಥದ್ದು. ಮತ್ತು ಇಲ್ಲಿ ಏನು ಮೇಲಾಧಿಕಾರಿಗಳ ಗಮನಕ್ಕೆ ತರದೆ ಏನು ಅಲ್ಲಿಯ ಸ್ಥಳೀಯ CPI ಅವರು
ಇದನ್ನು FIR ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಇದಕ್ಕೆ ಸ್ವತಃ ಕಮಿಷನರ್ ಅವರೇ ಕೂಡ ಈಗ ಪ್ರತಿಕ್ರಿಯೆಯನ್ನು ಕೊಡಬೇಕು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಏನಾಗ್ತಿದೆ, ಬೆಳಗಾವಿ ಗಡಿಯಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲಿರುವಂಥ ರಾಜಕಾರಣಿಗಳು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕು. ಮತ್ತು ಇಲ್ಲಿ ಮರಾಠಿ ಪುಂಡರಿಯ ಹಾವಳಿ ಎಷ್ಟಿದೆ ಅನ್ನೋದನ್ನು ಈ ಪ್ರಕರಣದಿಂದ ಕೂಡ ಗಮನಿಸಬೇಕಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಬಸ್ ನಿರ್ವಾಹಕ ಬೆಳಗಾವಿಯಲ್ಲಿ ಏನು ಬಸ್ ನಿರ್ವಾಹಕನ ಮೇಲೆ ಕನ್ನಡ ಮಾತನಾಡಿದ್ದಕ್ಕೆ ಮಸಿ ಬಳಿಯಲಾಗಿತ್ತು. ಆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಪ್ರಾಪ್ತ ಬಾಲಕಿಯಿಂದ ಈ ನಿರ್ವಾಹಕನ ಮೇಲೆ ಪೋಕ್ಸೋ ಕೇಸ್ ದಾಖಲಿಸಿದ್ದಾರೆ ಪುಂಡರು ಅನ್ನುವಂಥದ್ದನ್ನ ಆ ನಿರ್ವಾಹಕನೇ ಪಾಪ ಹತ್ಕೊಂಡು ಹೇಳ್ತಾ ಇದ್ದಾರೆ. ಮಾರಿಹಾಳ ಬಳಿ, ಬೆಳಗಾವಿಯ ಮಾರಿಹಾಳ ಬಳಿ ನಿನ್ನೆ ನಡೆದಿದ್ದಂತಹ ಹಲ್ಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕಂಡಕ್ಟರ್ ಮೇಲೆ ಮರಾಠ ಪುಂಡರೇನು ಹಲ್ಲೆಗೈದಿದ್ರು. ಇದೀಗ ಹೊಸ ವರಸೆ ಏನಪ್ಪಾ ಅಂತಂದ್ರೆ ಪೋಕ್ಸೋ ಕೇಸ್ ದಾಖಲು ಮಾಡಿದ್ದಾರೆ ಅಪ್ರಾಪ್ತ ಬಾಲಕಿಯಿಂದ. ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಮೈಲಾರಿ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಯಾಕೆ ಪೋಕ್ಸೋ ಕೇಸ್ ದಾಖಲಾಯಿತು? ಕನ್ನಡ ಮಾತಾಡಿ ಹೊಡೆದು ಆ ನಂತರ ಇದನ್ನ ಪೋಕ್ಸೋ ಕೇಸ್ಗೆ ತಿರುಗಿಸಲಾಯ್ತಾ, ಅಥವಾ ಮೊದಲ ಈ ತರ ಒಂದು ಘಟನೆ ಜರುಗಿದ್ದನ್ನ ಈ ಪ್ರಕರಣಕ್ಕೆ ಬಳಕೆ ಮಾಡಿಕೊಳ್ಳಲಾಯ್ತಾ? ಆಕ್ಚುಲಿ ಏನ್ ನಡೆದಿದೆ ಮೈಲಾರಿ? ಖಂಡಿತ ಶ್ರೀಲಕ್ಷ್ಮಿ, ಕಂಡಕ್ಟರ್ ಮೇಲೆ ಏನು ಹಲ್ಲೆ ಪ್ರಕರಣ ಆಗಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮಾರಿಯಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈಗ ಪ್ರತಿ ದೂರನ್ನು ಕೂಡ ನೀಡಿರುವಂಥದ್ದು. ಅಪ್ರಾಪ್ತ ಬಾಲಕಿಯಿಂದ ಪೋಕ್ಸೋ ಕೇಸನ್ನು ಕೂಡ ಈಗ ಮಾರಿಯಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ದೂರು ದಾಖಲು ಮಾಡಿಕೊಂಡಿದೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದರೆ, ಇಲ್ಲಿ ಮರಾಠಿಗರ ಹಿತಾಸಕ್ತಿಯನ್ನು ಎಷ್ಟು ಗಟ್ಟಿಮುಟ್ಟಾಗಿ ಇವರು ಕಾಪಾಡ್ತಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು. ಮರಾಠಿಗರ ಹಿತಾಸಕ್ತಿ ಮಾತ್ರ ಇವರಿಗೆ ಬೇಕು, ಜೊತೆಗೆ ಇಲ್ಲಿ ಕನ್ನಡಿಗರ ಹಿತಾಸಕ್ತಿ ಯಾರಿಗೂ ಬೇಡ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಕೂಡ ಆಗುತ್ತೆ. ನಿನ್ನೆ ಏನು ಮಹದೇವಪ್ಪ ಹುಕ್ಕೇರಿ ಏನಿದ್ದಾರೆ, ಆತನ ಮೇಲೆ ಮರಾಠಿ ನನಗೆ ಬರೋದಿಲ್ಲ, ಕನ್ನಡ ಮಾತಾಡಿ ಅನ್ನೋದಕ್ಕೆ ಏನು ಆತನ ಮೇಲೆ ಸುಮಾರು ಜನ ಕೂಡ ಹಲ್ಲೆಯನ್ನು ಮಾಡಿದ್ರು. ಆ ಹಲ್ಲೆಗೆ ಸಂಬಂಧಿಸಿದಂತೆ ಈಗಾಗಲೇ ಸುಮಾರು ಅಪ್ರಾಪ್ತ ಬಾಲಕ ಸೇರಿ ಅಷ್ಟು 4 ಜನ ಆರೋಪಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಹಿಂದಿಲ್ಗ ಜೈಲಿಗೆ ಅಟ್ಟಿದ್ದಾರೆ. ಆದರೆ ಇವತ್ತು ಈಗ ಏಕಾಏಕಿ ಏನು ಮಹದೇವಪ್ಪ ಪ್ರಕಾಶ್ ಹುಕ್ಕೇರಿ ಮೇಲೆ ಆತ ಏನೂ ಮಾಡಿಲ್ಲ, ಅಂದರೆ ಬಸ್ನಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಪ್ರಾಪ್ತ ಬಾಲಿಕೆಯನ್ನು ಮುಂದಿಟ್ಟುಕೊಂಡು ಈಗ ಪೋಕ್ಸೋ ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ. ಈಗಷ್ಟೇ ಕೂಡ ಈ ಮಾಹಿತಿ ಕೂಡ ಹೊರಬಿದ್ದಿರುವಂಥದ್ದು. ಮತ್ತು ಇಲ್ಲಿ ಏನು ಮೇಲಾಧಿಕಾರಿಗಳ ಗಮನಕ್ಕೆ ತರದೆ ಏನು ಅಲ್ಲಿಯ ಸ್ಥಳೀಯ CPI ಅವರು ಇದನ್ನು FIR ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಇದಕ್ಕೆ ಸ್ವತಃ ಕಮಿಷನರ್ ಅವರೇ ಕೂಡ ಈಗ ಪ್ರತಿಕ್ರಿಯೆಯನ್ನು ಕೊಡಬೇಕು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಏನಾಗ್ತಿದೆ, ಬೆಳಗಾವಿ ಗಡಿಯಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲಿರುವಂಥ ರಾಜಕಾರಣಿಗಳು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕು. ಮತ್ತು ಇಲ್ಲಿ ಮರಾಠಿ ಪುಂಡರಿಯ ಹಾವಳಿ ಎಷ್ಟಿದೆ ಅನ್ನೋದನ್ನು ಈ ಪ್ರಕರಣದಿಂದ ಕೂಡ ಗಮನಿಸಬೇಕಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ.